ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಮಾತಾಡ್ತಿದ್ರೆ ಇನ್ನು ಕೇಳಕ್ಕೆ ನಾನಂತೂ ರೆಡಿ ಇದ್ದೀನಿ ಸರ್. ಸರ್ ಮಾರ್ಕ್ ಬಗ್ಗೆ ಫೈನಲಿ ಬರ್ತಾ ಇದ್ದೀನಿ ಅಂತ ಒಂದು ಹೇಳಿ, ಆ್ಯಂಡ್ ಜಾವಾದು ಕೂಡ ಅತಿ ಶೀಘ್ರದಲ್ಲಿ ಹೇಳಿ, ನಿಮ್ಮನ್ನು ಪ್ರೀತಿ ಕೊಟ್ಟು ಇಲ್ಲಿ ತನಕ ನಿಲ್ಲಿಸಿ ನಿತ್ಯ ಪ್ರೀತಿ ಕೊಡ್ತಿರುವಂಥ ಎಲ್ಲರ ಕೊನೆಯದಾಗಿ ನಿಮ್ಮ ಮಾತುಗಳು. ಯಾವ ಇಂಟ್ರೂಲಿ ಯಾವುದೂ ಕೊನೆ ಮಾತಾಗಲ್ಲ, ಮತ್ತೆ ಇಂಟ್ರೂ ಕೊಡ್ತೀನಿ ನಾನು. ಕೊಡ್ತೀನಿ. ಅದೇನೆಂದರೆ, ಒಂದು ಮಾರ್ಕ್ ಬಗ್ಗೆ ಒಂದು ಲೈನ್ ಹೇಳ್ತೀನಿ. ಕನ್ನಡ ಚಿತ್ರರಂಗ ಈಗ ಚಿನ್ನ ಆಗಿದೆ. ಕನ್ನಡ ಚಿತ್ರರಂಗ ಒಂದು ಚಿನ್ನ, ಅದರ ಮೇಲಿರೋ ಹಾಲ್ ಮಾರ್ಕೆ ಈ ಮಾರ್ಕ್. ಚಿನ್ನಕ್ಕೆ ಹಾಲ್ ಮಾರ್ಕ್ ಬೇಕಲ್ಲ, ಆ ಮಾರ್ಕೆ ಈ ಮಾರ್ಕ್ ಥರ ಇರೋ ಸಿನಿಮಾ. ನಾನು ಮಾರ್ಕ್ ಅಂತ ಹೇಳ್ತಿರೋದು ಅಣ್ಣಂಗೆ. ಆ ಥರದ ಒಂದು ಸಿನಿಮಾ ನಿಮಗೆ ಖಂಡಿತ. ಇನ್ನೊಂದು ಹೇಳ್ಬೇಕು ನಾನು, ಕಿಚ್ಚಾರ್ದು ಕೆಲವರು ಫ್ಯಾನ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ಅಂದರೆ ಈ ಗುಣ ಇರೋದು ಅವರಿಗೆ ಸಮಾಧಾನನೇ ಆಗಲ್ಲ. ಇನ್ನೂ ಸಿನಿಮಾ ಅಂದು ಬೇಕಾಗಿತ್ತು, ಇದು ಬೇಕಾಗಿತ್ತು, ಹಿಂಗೆ ಬೇಕಾಗಿತ್ತು ಅಂತ ಅತೃಪ್ತ ಫ್ಯಾನ್ಸ್ ಇದ್ದಾರೆ. ಅತೃಪ್ತ ಅಸಂಖ್ಯ ಫ್ಯಾನ್ಸ್ ಇದ್ದಾರೆ. ಅವರಿಗೆ ಈ ಸಿನಿಮಾ ಅರ್ಪಣೆ. ನೆಕ್ಸ್ಟ್ ಲೆವೆಲ್ ಸಿನಿಮಾ. ಕೊನೆಗೆ ಜನರಿಗೆ ಬಿಟ್ಟಿದ್ದು ಎಗೇನ್. ಇದು ನಮ್ಮ ಈಗ ನಾವು ಹೆಂಗೆ ಅಂದರೆ, ಈಗ ನಾವು ಪ್ರೀತಿಸ್ತಾ ನಮಗೆಲ್ಲವೂ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದು ನಾವು ಬೆಳೆದಿರೋದೇ ಗಂಧದ ಮರದ ಕೆಳಗೆ ಆಗಿರೋದ್ರಿಂದ ಎಲ್ಲವೂ ಗಮನೆ. ಸೊ ಜನರ ತೀರ್ಮಾನ ಮತ್ತು ಅವರು ಜನಾದೇಶ, ಹೈಕಮಾಂಡ್, ಪ್ರೇಕ್ಷಕರು ಇರ್ತಾರೆ, ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೊಂದು ಭರವಸೆ. ನಮಗಂತೂ ಸಿನಿಮಾ ಇಷ್ಟ. ಎರಡನೇದು ಜಾವಾ, ತುಂಬ ಬೇರೆ ಥರದ ಎಕ್ಸ್ಪೆರಿಮೆಂಟು. ನಾನು ಎಕ್ಸೈಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಎಲ್ಲವೂ ಅಂದುಕೊಂಡಂತಾದರೆ ಮುಂದಿನ ವರ್ಷ ಬರಲೇಬೇಕು, ಬರುತ್ತೆ. ಇದರ ಜೊತೆಗೆ ಕಂಠಿ ಧನುಷ್ ಅಂತ ಒಬ್ಬರು ಇದ್ದಾರೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮಾಡ್ತಾರೆ. ಯಶ್ ಥರ ಎಲ್ಲ ಮಾಡ್ತಾರಲ್ಲ ಅವರು. ಅವ್ರಿಗೆ ಒಂದು ಕತೆ ಹೇಳಿದ್ದೆ. ಅದು ಈಗ ಸದ್ಯದಲ್ಲಿ ಆ ಸಿನಿಮಾ ಕೂಡ ಬೇಗ ಶುರುವಾಗೋ ಥರ ಇದೆ, ಬ್ಯುಸಿ ಇದೆ. ಅದನ್ನು ಈಗ ನಾನು ರಿವೀಲ್ ಮಾಡಲ್ಲ. ಕನ್ನಡ ಚಿತ್ರರಂಗದ ಇನ್ನೊಬ್ಬರು ದೊಡ್ಡ ಸ್ಟಾರ್ ಅವ್ರನ್ನ ಲಾಂಚ್ ಮಾಡಬೇಕು ಅಂತ ಹೇಳಿದರು. ಅವರು ಕರೆದಿದ್ದಾರೆ. ಎಲ್ಲ ಸರಿ ಹೋದರೆ ಆ ಸಿನಿಮಾ ಕೂಡ ಪ್ಯಾರಲಲ್ಲಿ ಸ್ಟಾರ್ಟ್ ಆಗೋ ಥರ ಇದೆ. ಇನ್ನು ಒಂದು ಸಿನಿಮಾ ನಾನು ಅನೌನ್ಸ್ ಮಾಡಿ ನಿಲ್ಲಿಸಿದ್ದೆ, ಹುಲಿನಾಯಕ. ಆ ಸಿನಿಮಾ ನಿನ್ನೆ ನಿರ್ಮಾಪಕರು ಬಂದಿದ್ದಾರೆ. ಈಗ 3ರಲ್ಲಿ ಯಾವುದು ಬೇಗ ಶುರು ಮಾಡ್ತೀನೋ ಗೊತ್ತಿಲ್ಲ. ಮೈ ಫಸ್ಟ್ ಪ್ರಿಯಾರಿಟಿ ಜಾವಾ, ಅದಾದಮೇಲೆ ಕಂಠಿ ಧನುಷ್ ಸಿನಿಮಾ ಅನ್ನೋ ಥರದ್ದು. ಆ ಹುಡುಗ ತುಂಬ ಫೇಮಸ್ ಹುಡುಗ ಇದೆ, ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ ಅವರು. ಹೌದು, ಈ ಥರದ್ದೆಲ್ಲ ಚಟುವಟಿಕೆ ಇದೆ. ಈಗ ಒಂದು ಸಣ್ಣ ಪುಸ್ತಕ ತರ್ತೀನಿ ಫೆಬ್ರವರಿನಲ್ಲಿ, ಒಂದು ಸಣ್ಣ ಕಥೆಗಳ ಪುಸ್ತಕ ಬರಿತಾ ಇದ್ದೀನಿ. ಯಾಕಂದರೆ ಅವು ಸಿನಿಮಾ ಮಾಡಲಾಗದಂಥ ಕೆಲವು ವಿಷಯಗಳಿದೆ, ಕೆಲವು ಸತ್ಯಗಳನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಪುಸ್ತಕ ಶುರು ಮಾಡ್ತಾ ಇದ್ದೀನಿ. ಇಷ್ಟು ಕೆಲಸ ನಡೀತಾ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತೇ ಮುತ್ತು. ನಿಮ್ಮಿಂದ ಮೇ ಬಿ ನಾವೆಲ್ಲ ಫ್ರೀ ಆಗಿದ್ದಾಗ ಬಂದು ಸರ್ ನಿಮ್ಮ ಹತ್ರ ಒಂದಿನ ಇಡೀ ಮಾತಾಡಿದ್ರೆ ಎಷ್ಟೋ ನಮಗೆ ಜೀವನಕ್ಕೆ ಪಾಠಗಳು ಸಿಗುತ್ತೆ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಮಾತಾಡ್ತೀರಾ. ಎಲ್ಲ ಅನುಭವದ ಮಾತುಗಳು ಅಲ್ವಾ ಸರ್?